ಕನೂರಿಗೆ ಬಂದಿದ್ದೀನಿ. ಕನೂರು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕಾರ್ಡಿಂಗ್ ಟು ಅರುಣ್. ನಾನಿವತ್ತು ಬ್ಯಾಂಗ್ಳೂರಿಂದ ಊಟಿಗೆ ಹೋಗ್ತಾ ಇದ್ದೀನಿ ವಯಾ ಕೊಯಮತ್ತೂರು, ಅದು ಟ್ರೈನಲ್ಲಿ. ಊಟಿಗೆ ಹೋಗಬೇಕು ಅಂದರೆ 2 ರೂಟ್ ಇದೆ. ಒಂದು ಕೊಯಮತ್ತೂರಿಗೆ ಹೋಗಿ ಕೊಯಮತ್ತೂರಿಂದ ಬಸ್ಸಲ್ಲಿ ಹೋಗುವಂಥದ್ದು, ಇನ್ನೊಂದು ಮೈಸೂರಿಗೆ ಹೋಗಿ ಮೈಸೂರಿಂದ ಡೈರೆಕ್ಟ್ ಗೂಡ್ಲೂರು ಮೇಲೆ ಊಟಿಗೆ ಹೋಗುವಂಥದ್ದು. ಜರ್ನಿ ಮಾಡ್ತೀವಿ ಅನ್ನೋರು ಕೊಯಮತ್ತೂರಿಗೆ ಹೋಗಿ ಕೊಯಮತ್ತೂರಿಂದ ಬಸ್ಸಲ್ಲಿ ಹೋಗ್ಬೋದು, ಇಲ್ಲ ಮೈಸೂರಿಂದ ನಾವು ಹೋಗ್ತೀವಿ ಅಂದರೆ ಬಸ್ ರೂಟು ಬೆಸ್ಟು. ಇದು ಬೆಂಗಳೂರಿಂದ ಕೊಯಮತ್ತೂರಿಗೆ ಅವೈಲೇಬಲ್ ಇರೋಂಥ ಟ್ರೈನ್ ಲಿಸ್ಟು. ನಾನು ಹೋಗಿದ್ದು 950 ಕೊಯಮತ್ತೂರು ಎಕ್ಸ್ಪ್ರೆಸ್. 9 ಅವರ್ಸ್ ಜರ್ನಿ ಇರುತ್ತೆ. ರಿಸರ್ವೇಷನ್ ಮಾಡೋರು ರಿಸರ್ವೇಷನ್ ಮಾಡ್ಬೋದು. ವೀಕ್ ಡೇಸಲ್ಲಾದರೆ ಜನರಲ್ ಕೂಡ ಫ್ರೀ ಇರುತ್ತೆ, ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ಮಾರ್ನಿಂಗ್ 6:30ಗೆ ಕೊಯಮತ್ತೂರಿಗೆ ರೀಚ್ ಆಗ್ತಾನೆ. ಹಾಯ್ ಗೈಸ್, ವೆಲ್ಕಮ್ ಟು ಕೊಯಮತ್ತೂರು. 6:30 ಆಗಿದೆ, ಕೊಯಮತ್ತೂರಿಗೆ ಬಂದಿದ್ದೀನಿ ಇವಾಗ. बाहर से आएगा, सीधा बाहर आएगा, फिर बेस्ट मिलेगा. 6:45ಗೆಲ್ಲ ನಾನು ರೈಲ್ವೆ ಸ್ಟೇಷನ್ಗೆ ರೀಚ್ ಆದೆ. ನೀವು ನೋಡ್ತಾ ಇರೋದು ಕೊಯಮತ್ತೂರು ರೈಲ್ವೆ ಸ್ಟೇಷನ್. ಓಲ್ಡ್ ರೈಲ್ವೆ ಸ್ಟೇಷನ್ ಆದರೂ ಕೂಡ ರಿನೋವೇಟ್ ಮಾಡಿದರೆ ವಿಂಟೇಜ್ ಲುಕ್ಕಲ್ಲಿ ಕಾಣುತ್ತೆ. ರೈಲ್ವೆ ಸ್ಟೇಷನ್ ಔಟ್ಸೈಡು 24x7 ವಾಶ್ರೂಮ್ಸ್ ಅವೈಲೇಬಲ್ ಇರುತ್ತೆ. ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಕ್ಯಾಶ್ ಬಿಡಿಸ್ಕೊಂಡೆ ATMಲ್ಲಿ. ನಾನು ಈ ಕ್ಯಾಶಲ್ಲಿ ಯೂಸ್ ಮಾಡಿದ್ದು ಬರೀ 100 ರೂಪೀಸ್ ಅಷ್ಟೇ, ಯಾಕಂದರೆ ಎಲ್ಲ ಕಡೆಯೂ UPI ಅವೈಲೇಬಲ್ ಇದೆ. ನೆಕ್ಸ್ಟ್ ನಾವು ಊಟಿಗೆ ಹೋಗಬೇಕು ಅಂದರೆ ಮೆಟ್ಟುಪಾಳ್ಯಂಗೆ ಹೋಗಬೇಕು. ಮೆಟ್ಟುಪಾಳ್ಯಂಗಿಂತ ಮುಂಚೆ ಗಾಂಧಿಪುರಂ ಬಸ್ ಸ್ಟ್ಯಾಂಡ್ ಅಂತ ಇದೆ ಕೊಯಮತ್ತೂರಲ್ಲಿ, ಅಲ್ಲಿಂದ ನಮಗೆ ಮೆಟ್ಟುಪಾಳ್ಯಂಗೆ ಬಸ್ ಸಿಗುತ್ತೆ. ಸೊ ಮೆಟ್ಟುಪಾಳ್ಯಂಗೆ ಹೋಗೋಕ್ಕೂ ಮುಂಚೆ ಗಾಂಧಿಪುರಂ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಅದಕ್ಕೆ 11 ರೂಪೀಸ್ ತೊಗೋತಾರೆ ರೈಲ್ವೆ ಸ್ಟೇಷನಿಂದ. ಇದು ಗಾಂಧಿಪುರಂ ಬಸ್ ಸ್ಟ್ಯಾಂಡು. ಇಲ್ಲಿಂದ ಒಂದು 300 ಮೀಟರ್ಸ್ ನಡ್ಕೊಂಡು ಹೋದರೆ ಮೆಟ್ಟುಪಾಳ್ಯಂಗೆ ಹೋಗುವಂಥ ಬಸ್ಸುಗಳು ಸಿಗುತ್ತೆ. ಅಲ್ಲಿ ಏನಂತ ಒಂದು ಇಂಗ್ಲೀಷ್ ಬೋರ್ಡ್ ಅದೇ ಪ್ರಾಬ್ಲಮ್. ಕೇಳ್ಕೊಂಡು ಒಂದು ಇಂಗ್ಲೀಷ್ ಬೋರ್ಡ್ ಇಲ್ಲ, ಲೋಕಲ್ ಎಷ್ಟೇ ಕೇಳ್ಕೊಂಡು ಹೋಗ್ಬೇಕು, ಅದೇ ಪ್ರಾಬ್ಲಮ್. ನಮ್ಮ ಕಡೆಯಲ್ಲಿ ದೋಸೆ ರೌಂಡಕ್ಕಿರುತ್ತೆ ನೋಡಿ, ಟ್ರಯಾಂಗಲ್ ಶೇಪಲ್ಲಿ ಕೊಟ್ಟಿದ್ದಾರೆ. ಟೇಸ್ಟ್ ಚೆನ್ನಾಗಿದೆ. ಫೈನಲಿ ಟಿಫನ್ ಮಾಡಿಕೊಂಡು ಮೆಟ್ಟುಪಾಳ್ಯಂ ಬಸ್ ಹತ್ತದೆ. ಮೆಟ್ಟುಪಾಳ್ಯಂಗೆ ಇಲ್ಲಿಂದ ಆಲ್ಮೋಸ್ಟ್ 1.5 ಅವರ್ ಮೇಲೆ ಆಗುತ್ತೆ. ಸೊ ಬಸ್ ಹತ್ತಿ ಕೂತಿದ್ದೀನಿ. ಇಲ್ಲಿ ಕಂಡಕ್ಟ್ರ್ ಒಬ್ರು ಇದ್ದಾರೆ. ಈ ಕಂಡಕ್ಟ್ರ್ ನೋಡೋದಕ್ಕೆ ಸೇಮ್ ನಮ್ಮ ಅಣ್ಣಾಮಲೈ ಸರ್ ಥರನೇ ಕಾಣಿಸ್ತಾರೆ. ಬನ್ನಿ ಅವ್ರು ಮಾತಾಡ್ಸೋಣ. ಸೊ ಟಿಕೆಟ್ ಕೊಡೋದಕ್ಕೆ ಬಂದಾಗ ನೀವು ನೋಡೋದಕ್ಕೆ ಅಣ್ಣಾಮಲೈ ಸರ್ ಥರ ಕಾಣಿಸ್ತೀರಾ ಅಂತ ಹೇಳಿದೆ. ಖುಷಿಯಾದರು, ಸ್ಮೈಲ್ ಕೊಟ್ಬಿಟ್ಟು ಹೋದರು. ಗಾಂಧಿಪುರಂ ಬಸ್ ಸ್ಟ್ಯಾಂಡಿಂದ ಮೆಟ್ಟುಪಾಳ್ಯಂಗೆ 23 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ನಾನು ಮೆಟ್ಟುಪಾಳ್ಯಂಗೆ ಹೋಗ್ತಿರೋಂಥ ಮೇಯ್ನ್ ರೀಸನ್ನೇ ಮೆಟ್ಟುಪಾಳ್ಯಮಿಂದ ಕುನೂರಿಗೆ, ಕುನೂರಿಂದ ಊಟಿಗೆ ಓವರಾಲ್ 46 ಕಿಲೋಮೀಟರ್ಸ್ ರೈಲ್ವೆ ಕನೆಕ್ಷನ್ ಇದೆ. ಈ ರೈಲ್ವೆ ನೀಲಗಿರಿ ಮೌಂಟೇನ್ಸ್ ಮಧ್ಯದಲ್ಲಿ ಹೋಗುತ್ತೆ. ಇದನ್ನು ನಾವು ಟಾಯ್ ಟ್ರೈನ್ ಅಂತ ಕರಿತೀವಿ. ಇದು ಯುನೆಸ್ಕೋ ಹೆರಿಟೇಜ್ ಸೈಟ್ ಕೂಡ ಸೇರಿದೆ. ಈ ಟ್ರೈನ್ನ ರನ್ ಮಾಡೋದಕ್ಕೆ ಇವರು ಯಾವುದೇ ಮಾಡ್ರನ್ ಇಂಜಿನ್ನ ಯೂಸ್ ಮಾಡ್ತಾ ಇಲ್ಲ, ಸ್ಟೀಮ್ ಇಂಜಿನ್ನ ಯೂಸ್ ಮಾಡ್ತಿದ್ದಾರೆ. ಏನು 19th ಸೆಂಚುರಿಲಿ ಯೂಸ್ ಮಾಡಿದಂಥ ಸ್ಟೀಮ್ ಇಂಜಿನ್ ಇದೆಯೋ ಆ ಸ್ಟೀಮ್ ಇಂಜಿನಿಂದನೇ ಈ ಟ್ರೈನು ರನ್ ಆಗುತ್ತೆ. ಸೊ ಇದು ಓವರಾಲ್ 5 hours 30 minutes 46 ಕಿಲೋಮೀಟರ್ಸ್ ರನ್ ಆಗೋದಕ್ಕೆ ತೊಗೊಳೋಂಥ ಟೈಮು. ಇದು 256 ಬ್ರಿಡ್ಜಸ್ನ ಕ್ರಾಸ್ ಮಾಡುತ್ತೆ, 16 ಟನಲ್ಸ್ನ ಕ್ರಾಸ್ ಮಾಡಿಕೊಂಡು ಊಟಿನ ತಲುಪುತ್ತೆ. ಈ ಇನ್ಫಾರ್ಮೇಷನ್ ಯಾಕೆ ಇಲ್ಲೇ ಹೇಳ್ತಾ ಇದ್ದೀನಿ ಅಂದರೆ, ನಾವು ಮೆಟ್ಟುಪಾಳ್ಯಮಿಂದ ಊಟಿಗೆ ಹೋಗ್ತೀವಿ ಅಂದರೆ ಓವರಾಲ್ 5 hours 30 minutes ನಾವು ಬರೀ ಟ್ರೈನಲ್ಲೇ ಜರ್ನಿ ಮಾಡ್ತೀವಿ. ಸೊ ಬೇರೆ ಪ್ಲೇಸ್ನ ನೋಡೋದಕ್ಕೆ ಟೈಮ್ ಸಾಕಾಗೋದಿಲ್ಲ. ಅದೇ ಉದ್ದೇಶದಿಂದ ಕುನೂರಿಗೆ ಹೋದರೆ ಕುನೂರಿಂದ ಊಟಿಗೆ 1 hour 30 minutes ಈ ಟ್ರೈನು ರೀಚ್ ಆಗುತ್ತೆ. ಈ ಮೆಟ್ಟುಪಾಳ್ಯಮಿಂದ ಕುನೂರಿಗೆ ನಾನು ಬಸ್ಸಲ್ಲಿ ಜರ್ನಿ ಮಾಡ್ತಿದ್ದೀನಿ. ಇವಾಗ ಕುನೂರಿಂದ ಊಟಿಗೆ ಟ್ರೈನಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಈಗ 1.5 hour ಟೈಮ್ ತೊಗೊಳುತ್ತೆ ಮೆಟ್ಟುಪಾಳ್ಯಮಿಂದ ಕುನೂರಿಗೆ ಹೋಗೋದಕ್ಕೆ. ಸೊ ಈ ಟೈಮಲ್ಲೂ ಕೂಡ ನೀವು ನೀಲಗಿರಿ ಮೌಂಟೇನ್ಸ್ನ ಬ್ಯೂಟಿನ ನೋಡ್ಬೋದು. ಊಟಿಗೆ ಯಾವುದೇ ಟೈಮಲ್ಲಿ ಬೇಕಾದರೂ ಬರ್ಬೋದು. ಇಲ್ಲಿ ವೆದರು ಒಂದೇ ಥರನೇ ಇರುತ್ತೆ. ಇದು ಹಿಲ್ ಸ್ಟೇಷನ್ ಆಗಿರೋದ್ರಿಂದ 30 km/h ಅಷ್ಟೇ ವೆಹಿಕಲ್ಸ್ ಮೂವ್ ಆಗ್ತಾ ಇರುತ್ತೆ. ಇಲ್ಲಿ 16 ಹೇರ್ ಪಿನ್ ಕರ್ವ್ಸ್ ಬರುತ್ತೆ. ಸೊ ತುಂಬಾ ಡೇಂಜರಸ್ ಆಗಿರುತ್ತೆ. ಆ ಎಕ್ಸ್ಪೀರಿಯನ್ಸ್ನ ನೀವು ಮಾಡ್ಬೋದು. ನಾನು ಈ ಟೈಮಲ್ಲಿ ಮಳೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂಥೇಳಿ ಅನ್ಕೋತಾ ಇದ್ದೆ. ನಾನು ಅಂದ್ಕೊಂಡಾಗೇ ನಾನು ಹೊರಡೋ ಟೈಮಲ್ಲಿ ಸಂಜೆ ಮಳೆನೂ ಬರುತ್ತೆ. ಆ ಮಳೆನೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ಈ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂಥೇಳಿ ನಾನು 3 ಪಾರ್ಟಲ್ಲಿ ಹಾಕಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಇದು ಫಸ್ಟು ನಾನು ಟ್ರಾವೆಲ್ ಮಾಡಿರೋಂಥ ವಿಡಿಯೋ ಇರುತ್ತೆ. ದೆನ್ ನೆಕ್ಸ್ಟು ಟಾಯ್ ಟ್ರೈನ್ ಜರ್ನಿ ಮಾಡೋವಂಥ ವಿಡಿಯೋ ಬರುತ್ತೆ. ಅದಾದಮೇಲೆ ಊಟಿಲಿರ್ತಕ್ಕಂಥ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದು ಒಂದು ವಿಡಿಯೋದಲ್ಲಿ ಹಾಕ್ತೀನಿ. ಈ ನೀಲಗಿರಿ ಮೌಂಟೈನ್ಸ್
ಬ್ಯೂಟಿನ ನೀವು ಕೂಡ ನನ್ನ ಜೊತೆ ವರ್ಚುವಲಿ ಎಂಜಾಯ್ ಮಾಡಿದ್ದೀರಾ ಅಂಥೇಳಿ ಅಂದ್ಕೋತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗೋದಿಲ್ಲ, ಇಲ್ಲಿಂದ ಕಂಟಿನ್ಯೂ ಆಗುತ್ತೆ. ನಾನು ಕುನ್ನೂರು ರೈಲ್ವೆ ಸ್ಟೇಷನ್ಗೆ ರೀಚ್ ಆಗ್ತೀನಿ. ಅಲ್ಲಿಗೆ ಹೋದ್ಮೇಲೆ ನನಗೆ ಟಿಕೆಟ್ ಸಿಗುತ್ತೋ ಇಲ್ವೋ, ಟ್ರೈನಲ್ಲಿ ಹೋಗ್ತೀನೋ ಇಲ್ವೋ ಅಂಥೇಳಿ ಈ ವಿಡಿಯೋ ಎಂಡಲ್ಲಿ ನಿಮಗೆ ಕ್ಲೂ ಸಿಗುತ್ತೆ. ಸೊ ಅಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಸೊ ಮೆಟ್ಟಪಲಮಿಂದ ಕುನ್ನೂರಿಗೆ ಬಂದಿದ್ದೀನಿ. ಕುನ್ನೂರು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಇವಾಗ. ಬನ್ನಿ, ಕುನ್ನೂರು ರೈಲ್ವೆ ಸ್ಟೇಷನ್ಗೆ ಹೋಗಿ ಟಾಯ್ ಟ್ರೈನ್ನ ತೋರಿಸ್ತೀನಿ. ಟಿಕೆಟ್ ಬುಕ್ ಮಾಡಿಲ್ಲ, ಇಲ್ಲಿ ಸಿಗ್ಬೋದು ಅಂತ ಅಂದ್ಕೊಂಡು ಬರ್ತಾಯಿದ್ದೀನಿ. ಅಲ್ಲಿ ಒಬ್ರು ಇದ್ರೆ ಅವ್ರನ್ನ ಕೇಳಿದ್ದೀನಿ, ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. 12 ಕಾಲಿಗೆ ಟ್ರೈನ್ ಇದೆ.